ಸೊ ಸೆಲೆಕ್ಟ್ ಮಾಡಿದ್ದು ಬಂದು ನಮ್ಮ ಸಿಂಧು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಈ ಬ್ಯಾಂಗ್ಳೂರು ಚಳಿ ವೆದರಲ್ಲಿ ನನಗಂತೂ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು DYU ಆರ್ಟ್ ಕೆಫೆ ಅಂತ. ಇದಿರೋದು ಬ್ಯಾಂಗ್ಳೂರು ಕೋರಮಂಗ್ಲದಲ್ಲಿ. ಸೊ ಒಳಗಡೆ ಹೋಗೋಣ ಬನ್ನಿ, ಕೆಫೆ ಹೇಗಿದೆ ಅಂತ ಡೀಟೇಲ್ ಆಗಿ ತೋರಿಸ್ತೀನಿ. ನಾವು ಕೆಫೆ ಎಂಟರ್ ಆಗ್ತಿದ್ದ ಹಾಗೇನೆ ನಮ್ಮನ್ನ ವೆಲ್ಕಮ್ ಮಾಡೋದು ಈ ಸುಂದರವಾದ ಪೇಂಟಿಂಗ್ಸು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ಸ್ ಅಂತ. ನಿಜವಾಗ್ಲೂ ಒಂದ್ರಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಈ ಪೇಂಟಿಂಗ್ಸ್ ಅಂತೂ ನಾವು ನಿಜವಾಗ್ಲೂ ಅಲ್ಲೇ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ಸಖತ್ತಾಗಿತ್ತು. ತುಂಬ ಜನ ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ರು. ಇದು ಬಂದು ವೇಟಿಂಗ್ ಏರಿಯಾ. ಸೊ ಇಲ್ಲಿಂದ ಆದಮೇಲೆ ಒಳಗಡೆ ಹೋದರೆ ಬಿಲ್ ಪೇಮೆಂಟ್ ಸೆಕ್ಷನು. ಸೊ ಅದ್ರ ಪಕ್ಕದಲ್ಲೇ ಬುಕ್ಸ್ ಎಲ್ಲ ಇತ್ತು. ಸೊ ನೀವು ಬಂದು ಬುಕ್ಸ್ ಎಲ್ಲ ಓದ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಒಳಗಡೆ ಬಂದರೆ ನೆಕ್ಸ್ಟ್ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಸೊ ಇಲ್ಲಿ ಬಂದರೆ ಹೇಗಿರುತ್ತೆ ಅಂದರೆ ಕೆಫೆಗೆ ಬಂದ ಹಾಗೆ ಅನಿಸಲ್ಲ. ಸೊ ಯಾವುದೋ ಫ್ರೆಂಡ್ ಮನೆಗೆ ಹೋಗಿ ಚಿಲ್ ಮಾಡ್ತಾ ಇರೋ ಫೀಲ್ ಬರುತ್ತೆ. ಆ್ಯಂಡ್ ಇದು ಬಂದರೂ ಕೇರಳ ಆರ್ಕಿಟೆಕ್ಚರಲ್ಲಿದೆ. ಸೊ ಗ್ರೀನರಿಗೆ ತುಂಬ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಎಲ್ಲಿ ನೋಡಿದ್ರು ಗ್ರೀನರಿ, ಎಲ್ಲಿ ನೋಡಿದ್ರು ಗಿಡಗಳು ಆ ಥರ ಎಲ್ಲ ಇತ್ತು. ಆ್ಯಂಡ್ ಈ ಪ್ಲೇಸ್ ಬಂದು ಹೇಗೆ ಅಂದರೆ ಫುಡ್ ಜೊತೆ ಆರ್ಟ್ ಕೂಡ ಸರ್ವ್ ಮಾಡ್ತಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಇಲ್ಲಿ ನೋಡ್ತಾ ಇದ್ರೆ ಯಾವ ಟೇಬಲ್ ಕೂಡ ಖಾಲಿ ಇರಲಿಲ್ಲ, ಎಲ್ಲ ಟೇಬಲ್ ಕೂಡ ಫಿಲ್ ಆಗಿತ್ತು. ಟ್ರಸ್ಟ್ ಮೀ, ಇದು ಅಷ್ಟು ವರ್ತಿ ಪ್ಲೇಸ್ ಇದೆ, ಅಷ್ಟು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮಧ್ಯದಲ್ಲಿ ಒಂದು ಸೆಂಟರಲ್ಲಿ ಯಾವುದೋ ಒಂದು ಗಿಡ ಹಾಕಿದ್ರು. ಆ್ಯಂಡ್ ಇದು ಮೇಲ್ಗಡೆಯಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಸೊ ನಿಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ, ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ಈ ಕೆಫೆ ಬಂದು 2 ಫ್ಲೋರ್ಸ್ ಇದೆ. ಒಂದು ಗ್ರೌಂಡ್ ಫ್ಲೋರು, ಒಂದು ಫಸ್ಟ್ ಫ್ಲೋರು. ಸೊ 2 ಫ್ಲೋರ್ಸ್ ಇದೆ. ಸೊ ಯಾವಾಗ್ಲೂ ಇಲ್ಲಿ 2 ಫ್ಲೋರು ಕೂಡ ಅಂದರೆ ಒಂದು ಟೇಬಲ್ ಕೂಡ ಖಾಲಿ ಇರಲ್ಲ, ಎಲ್ಲ ಟೇಬಲ್ ಕೂಡ ಫುಲ್ ಆಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದು ಬಂದು ಫಸ್ಟ್ ಫ್ಲೋರು. ನೀವು ಇಲ್ಲೂ ನೋಡ್ಬೋದು, ಇಲ್ಲೂ ಎಲ್ಲ ಟೇಬಲ್ ಕೂಡ ಫುಲ್ ಆಗಿತ್ತು. ಆ್ಯಂಡ್ ಇಲ್ಲಿಂದ ಮೇಲ್ಗಡೆಯಿಂದ ನೋಡಿದ್ರೆ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ ಗ್ರೀನರಿ, ಯಾವುದೋ ಹಳ್ಳಿ ಮನೆಯಲ್ಲಿ ಕುತ್ಕೊಂಡಿರೋ ಥರ ಅನಿಸಿದೆ. ನಮ್ಮದೇ ಮನೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆ್ಯಂಡ್ ಇಲ್ಲೇ ನೋಡ್ಬೋದು ನೀವು ಕೇರಳನ ನೋಡ್ದಂಗೆ ಆಗ್ತಾಯಿದೆ. ಸೊ ಇಲ್ಲಿಂದ ಕೆಳಗಡೆನೂ ಕಾಣಿಸುತ್ತೆ. ಸೊ ಇದು ಕೆಳಗಡೆ ವ್ಯೂ ಹೇಗಿದೆ ಅಂತ. ಆ್ಯಂಡ್ ಹ್ಯಾಂಗಿಂಗ್ ಪಾಟ್ಸು, ನನಗಂತೂ ಸಖತ್ ಖುಷಿ ಆಯಿತು. ನಿಜವಾಗ್ಲೂ ನಾನು ಬೆಂಗಳೂರಲ್ಲಿದ್ದೀನಾ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ನೋಡಿದ್ರು ಟ್ರಾಫಿಕ್ಕು, ಬಿಲ್ಡಿಂಗ್ಸು ನೋಡಿಬಿಟ್ಟು ಈ ಥರ ಒಂದು ಕೆಫೆಗೆ ಬಂದರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಕೆಫೆಗೆ ಅಂತ ಹೋದ್ಮೇಲೆ ಕಾಫಿ ಕುಡಿದೇನೆ ಇರೋಕ್ಕಾಗತ್ತಾ? ಹಾಗೆ ಕಾಫಿ ಜೊತೆ ಸ್ವಲ್ಪ ಸ್ನ್ಯಾಕ್ಸ್. ಟ್ರಸ್ಟ್ ಮೀ, ನಾವು ಟ್ರೈ ಮಾಡಿದ ಎಲ್ಲ ಫುಡ್ಡು ಕೂಡ ಸಖತ್ ಎಮ್ಮಿಯಾಗಿತ್ತು, ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಎಕ್ಸ್ಪೆಷಲಿ ಪಿಜ್ಜಾ. ನನಗೆ ತಿಕ್ಕ ಕ್ರಸ್ಟ್ ಪಿಜ್ಜಾ ಅಂದರೆ ಇಷ್ಟ ಆಗಲ್ಲ, ಬಟ್ ಫಾರ್ಚುನೇಟ್ಲಿ ನನಗೆ ಇಲ್ಲಿ ತಿನ್ ಕ್ರಸ್ಟ್ ಪಿಜ್ಜಾನೇ ಸಿಕ್ತು. ತುಂಬಾ ಚೆನ್ನಾಗಿತ್ತು, ಸಖತ್ ಎಮ್ಮಿಯಾಗಿತ್ತು. ಆ್ಯಂಡ್ ನಾವು ಹೋಗಿದ್ದು ಭರತ್ ಕಸಿನ್ಸ್ ಜೊತೆ, ಅಂದರೆ ನನ್ನ ಕಸಿನ್ಸ್ ಜೊತೆ. ಸೊ ತುಂಬ ದಿನ ಆದಮೇಲೆ ಸಿಕ್ಕಿರೋದು. ಸೊ ಇದು ಗರ್ಲ್ಸ್ ಮೀಟಪ್ ಆಗಿತ್ತು. ಸೊ ಬಾಯ್ಸ್ ಯಾರೂ ಬಂದಿರಲಿಲ್ಲ, ನಾವೇ ಹುಡುಗಿರು ಮಾತ್ರ ಹೋಗಿದ್ದು. ಸೊ ಹುಡುಗಿರು ಹೋದ್ಮೇಲೆ ಇನ್ನು ಕೇಳಲೇಬೇಕಾ, ಬರೀ ಮಾತು ಮಾತು ಮಾತು, ತಿನ್ನೋದು ಮಾತಾಡೋದು, ತಿನ್ನೋದು ಮಾತಾಡೋದು, ಇಷ್ಟೇ ಮಾಡಿರೋದು. ಸಖತ್ ಎಂಜಾಯ್ ಮಾಡಿದೆ, ಸಖತ್ ಖುಷಿ ಆಯಿತು. ನನ್ನ ಒಬ್ಬಳೇ ಏನು ಮಾಡ್ತಿದ್ದೆ, ನೀನೆಲ್ಲಿದೆ ಬಾಯಿ ಆ ಕಡೆ ಗಿಡದ ನೀನು ಕೆಲಸ ಮಾಡೋಣ. ಆ್ಯಕ್ಚುಲಿ ಅವಳು ಇಮಿಟೇಟ್ ಮಾಡಿ ತೋರಿಸ್ತಾ ಇದ್ಲು. ಸೊ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅವಳು ಕ್ಯಾಮ್ರಾ ಕಾನ್ಷಿಯಸ್ ಆಗೋದ್ಲು. ಸೊ ಅದಲ್ಲೇ ಸ್ಟಾಪ್ ಆಗೋಯ್ತು. ಸಾರಿ, ನನ್ನ ಕಸಿನ್ಸ್ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತೋದೆ. ಇಲ್ಲಿ ತುಂಬ ಮಾತಾಡ್ತಾ ಇದ್ದಾಳಲ್ಲ, ಅವಳು ಬಂದು ಸಿಂಧು ಅಂತ ಹೇಳಿ, ಅವಳ ಪಕ್ಕ ಇರೋದು ಬಂದು ಶ್ರೇಯಾ ಅಂತ ಹೇಳಿ. ಇನ್ನು ಬರೀ ಗರ್ಲ್ಸ್ ಮೀಟ್ ಆಗಿದ್ದೀವಿ ಅಂತಂದರೆ ಕೇಳಲೇಬೇಕಾ, ಬರೀ ಮಾತಾಡೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಮಾತು ಮಾತು ಮಾತು, ನಾನ್ ಸ್ಟಾಪ್ ಮಾತಾಡಿದ್ದೀವಿ.
ಸ್ವೀಟ್ ಲವರ್ ಅಲ್ಲ, ನನಗೆ ಸ್ವೀಟ್ಸ್ ಅಂದರೆ ಇಷ್ಟ ಆಗಲ್ಲ. ಬಟ್ ಟ್ರಸ್ಟ್ ಮೀ, ಈ ಕೆಫೆಯ ಒಂದು ಡೆಸರ್ಟ್ಸ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು, ಸಖತ್ ಯಮ್ಮಿ ಆಗಿತ್ತು. ಆ್ಯಂಡ್ ಈ ಚಾಕ್ಲೇಟ್ ಕೇಕ್ ಅಂತೂ ಸಖತ್ ಇಷ್ಟ ಆಯಿತು. ಸೊ ನಾನು ಇದನ್ನು ಎಡಿಟ್ ಮಾಡಬೇಕಾದ್ರೆ ಮತ್ತೆ ಹೋಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಡೆಫಿನೆಟ್ಲಿ ನಾನು ಮತ್ತೆ ಹೋಗಿ ಟ್ರೈ ಮಾಡ್ತೀನಿ. ನನ್ನ ಕಸಿನ್ಸ್ ನನ್ನ ಪೋಸ್ಟ್ ಬರ್ತಡೇ ಸೆಲೆಬ್ರೇಷನ್ ಅಂದರೆ ಬರ್ತಡೇ ಆಗಿ 1 ವೀಕಲ್ಲಿ ಸಿಕ್ಕಿರೋದ್ರಿಂದ ಒಂದು ಕೇಕ್ ಕಟ್ ಮಾಡಿಸಿದ್ರು. ಸೊ ಹಾಗೆ ನಿಮಗೂ ಒಂದು ಬೈಟ್ ಇರಲಿ ಅಂತ ನಾನಿಲ್ಲಿ ಕೇಕ್ ಕಟ್ ಮಾಡ್ತಿರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ಇವ್ರು ಬಂದು ಕೆಫೆ ಮ್ಯಾನೇಜರು. ಸೊ ನಾನು ಕೇಕ್ ಕಟ್ ಮಾಡ್ತಿರೋದು ನೋಡಿಬಿಟ್ಟು ಹೋಗ್ಬಿಟ್ಟು ನನಗೆ ಅಂತ ಒಂದು ಬಲೂನ್ ತಂದುಕೊಟ್ರು. ಸೊ ಅದನ್ನು ನನಗೆ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಡನ್ನಾಗಿ ಕೊಟ್ಟಿರೋದ್ರಿಂದ ನೀಟಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಓವರಾಲ್ ಈ ಕೆಫೆ ಬಗ್ಗೆ ಹೇಳಬೇಕು ಅಂತಂದರೆ ಹಾಸ್ಪಿಟಾಲಿಟಿ 10 ಔಟ್ ಆಫ್ 10, ಫುಡ್ 10 ಔಟ್ ಆಫ್ 10 ಆ್ಯಂಡ್ ಆಂಬಿಯನ್ಸ್ 10 ಔಟ್ ಆಫ್ 10. ಓವರಾಲ್ ನನಗೆ ಈ ಕೆಫೆ ಸಖತ್ ಇಷ್ಟ ಆಯಿತು. ಹಾಯ್ ಸಿಂಧು. ಸಿಂಧು, ಶ್ರೇಯಾ. ಆ್ಯಕ್ಚುಲಿ ಈ ಪ್ಲೇಸು ಸೆಲೆಕ್ಟ್ ಮಾಡಿದ್ದು ಬಂದು ನಮ್ಮ ಸಿಂಧು. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಹೊಟ್ಟೆ ಅಂತೂ ಫುಲ್ ಆಗಿತ್ತು, ಸಖತ್ ಹೆವಿ ಫುಡ್ ಇತ್ತು. ಆ್ಯಂಡ್ ಸಿಂಧು, ಯು ವಾಂಟ್ ಟು ಟಾಕ್ ಎನಿಥಿಂಗ್? Please like, share and subscribe. Let's go. Yum, desserts were amazing. Definitely try this. Some me time for yourself. Get it to DYU Cafe. ಯಾ, ನಿಜವಾಗ್ಲೂ ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ ಸಖತ್ ಫ್ಯಾಂಟಾಸ್ಟಿಕ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನಮ್ಮ ಏನೋ ಸೆಲ್ಫ್ ಟೈಮ್ ಬೇಕು ಅಂತ ಅಂದರೆ ಈ ಪ್ಲೇಸಿಗೆ ಬರಬೇಕು, ಸಖತ್ತಾಗಿತ್ತು. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಏನು ಮಾಡಬೇಕು? Like, Subscribe. share to Pooja's Lifestyle. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್. See you in the next video. ಹಾಂ, ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. Subscribe, please. ಅಲ್ಲಿವರೆಗೂ